ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದಕ್ಕೆ 5 ಗ್ಯಾರಂಟಿ, 5 ಬೆರಳು ಸೇರಿ ಈ ಕೈ ಗಟ್ಟಿ ಆಯ್ತು. 5 ಮುಷ್ಟಿ ಸೇರಿ 5 ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಆಯ್ತು. ಹಂಗೆ ಇವತ್ತು ನನ್ನ ಸಹೋದ್ಯೋಗಿಗಳಂತ ಎಚ್ ಕೆ ಪಾಟೀಲ್ ಅವರೇ, ತಿಮ್ಮಾಪುರ್ ಅವರೇ, ಸತೀಶ್ ಜಾರಕಿಹೊಳಿ ಅವರೇ, ಶಿವಪ್ರಕಾಶ್ ಪಾಟೀಲ್ ಅವರೇ, ಶಿವಾನಂದ್ ಪಾಟೀಲ್ ಅವರೇ, ಜೆ ಡಿ ಪಾಟೀಲ್ ಅವರೇ, ಶಿವಾನಂದ್ ಕಾಶ್ಯಪ್ ಅವರೇ, ಭೀಮಸೇನ್ ಚಿಮ್ಮನಕಟ್ಟಿ ಅವರೇ, ಸುನೀಲ್ ಪಾಟೀಲ್ ಅವರೇ, ನಂಜಯ ಮಠ್ರ ಅವರೇ, ನಮ್ಮ ಮಾಜಿ ಸಂಸತ್ ಸದಸ್ಯರು, ಮಾಜಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಂತ ನಮ್ಮ ನಾಯಕರವರೇ, ಅಜಯ್ ಕುಮಾರ್ ನಾಯಕ್ ಅವರೇ, ಇನ್ನು ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ BC ಅವರು ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಮೊಹಿಸಿನ್ ಇದ್ದಾರೆ, ಜಿಲ್ಲಾ ಅಧಿಕಾರಿಗಳಿದ್ದಾರೆ, ಎಲ್ಲ ಪ್ರಮುಖ ನಾಯಕರು, ಜಿಲ್ಲಾ ಅಧ್ಯಕ್ಷರು ಎಲ್ಲ ಕೂಡ ಇದ್ದಾರೆ. ಇದೊಂದು ಸಮಾಜದ ಋಣವನ್ನ ತೀರಿಸುವಂತ ಒಂದು ಕಾರ್ಯಕ್ರಮ. ಭೀಷ್ಮ ಧರ್ಮರಾಯನಿಗೆ ಒಂದು ಮಾತು ಹೇಳ್ತಾನೆ, ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತೃ ದೇವಶ್ರೀ ತ್ಯಗಶ್ಚ ಧರ್ಮತ ಅಂತ ಹೇಳ್ತಾನೆ. ಅಂದ್ರೆ ಮನುಷ್ಯ ಹುಟ್ಟುವಾಗ 4 ಋಣದೊಂದಿಗೆ ಹುಟ್ಟಬೇಕಂತೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಸಮಾಜದ ಋಣ, ಒಂದು ಗುರುವಿನ ಋಣ. ಆ ಋಣವನ್ನು ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕಂತೆ. ಇವತ್ತು ನಾವು ಈ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಅವಿಭಾಗ ಜಿಲ್ಲೆ 14 ಸೀಟ್ಗೆ ನಾವು 10 ಸೀಟನ್ನು ಕೊಟ್ಟು ಈ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ, ಬಲಿಷ್ಠವಾದಂತಹ ಕಾಂಗ್ರೆಸ್ ಸರ್ಕಾರವನ್ನ ನಾವು ತಂದಿದ್ದೀವಿ. ಈ ಸರ್ಕಾರ ತಂದಕ್ಕೆ ಈ ಜಿಲ್ಲೆಯ ಋಣವನ್ನು ತೀರಿಸಬೇಕು ಅಂತ ಹೇಳಿ ನಾವೆಲ್ಲ ಸರ್ಕಾರದಂತಹ ಶಾಸಕರು, ಸಚಿವರೆಲ್ಲ ಸೇರಿ ಅನೇಕ ತ್ಯಾಗಗಳನ್ನು ಮಾಡಿ ನಿಮ್ಮ ಋಣವನ್ನ ತೀರಿಸಲಿಕ್ಕೆ ಸಂಕಲ್ಪ ಮಾಡಿ ಇವತ್ತು ಇದಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ಕೊಡಲಿಕ್ಕೆ ಇವತ್ತು ಬಾಗಲಕೋಟೆಯ ಜನತೆಗೆ, ಬಿಜಾಪುರ ಜನತೆಗೆ ಭಾಗ್ಯದ ಬಾಗಿಲನ್ನ ತೆರಲಿಕ್ಕೆ ನಾವೆಲ್ಲ ಇಲ್ಲಿಗೆ ಸೇರಿದ್ದೇವೆ. ಒಂದು ವೇಳೆ ಇವತ್ತು ಮೇಟಿಯವರು ಇಲ್ಲ, ಮೇಟಿಯವರು ಇವತ್ತು ನಮ್ಮ ಜೊತೆ ಇಲ್ಲ. ಅವರ ಜೀವನದ ಮತ್ತೊಂದು ಅಧ್ಯಾಯವನ್ನು ಅವರ ಇಲ್ಲೇ ಹೋದ್ರು ಕೂಡ ಅವರ ಆಲೋಚನೆ, ಪರಿಶ್ರಮ, ಹೋರಾಟ, ಚಿಂತನೆ ಇವೆಲ್ಲ ಕೂಡ ಉಳಿಸ್ಲಿಕ್ಕೆ ಇವತ್ತು ನಾವು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಅಧಿಕಾರಕ್ಕಿಂತ ಆದರ್ಶಗಳು ಬಹಳ ಮೌಲ್ಯವಾದದ್ದು ಅಂತೇಳಿ ಇವತ್ತು ನಂಬ್ಕೊಂಡು ಬಂದಂತ ಒಬ್ಬ ನಾಯಕ, ಜನರ ನೋವುಗೋಸ್ಕರ ಸ್ಪಂದಿಸಿಕೊಂಡು ಸದಾ ನೆನಪಿನಲ್ಲಿ ಇವತ್ತು ಅವರು ಉಳಿತಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ರಾಜಕಾರಣವನ್ನ ಸೇವೆ ಅಂತೇಳಿ ಕಂಡಂತ ಒಬ್ಬ ವ್ಯಕ್ತಿತ್ವ ನಮ್ಮ ಸ್ನೇಹಿತರಾದಂತ ಮೇಟಿಯವರಿಗೆ ಇತ್ತು ಅನ್ನೋದು ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಜನರ ಸಾಮಾನ್ಯರಲ್ಲಿ ಅವರು, ಅವರ ಕುಟುಂಬದವರೆಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಿಕೊಂಡು ಬಂದರು. ಸೊ ಇವತ್ತು ಅವರ ಏನು ಆಲೋಚನೆಗಳಿತ್ತು, ಅವರ ಆಚಾರ ಇತ್ತು, ಅವರ ವಿಚಾರ ಇತ್ತು, ಈ ಜಿಲ್ಲೆಯ ನಾಯಕರುಗಳ ಪರಿಶ್ರಮ ಇತ್ತು, ಅದನ್ನೆಲ್ಲ ಕೂಡ ಮನಗೊಂಡು ನಿಮಗೆ ಅರ್ಪಿಸಲಿಕ್ಕೆ ನಾವು ಬಂದಿದ್ದೇವೆ. ಇವತ್ತು ಮಾನವ ಸೇವೆ